नमस्ते बच्चों। तो आज हम 9वीं कक्षा के लिए जो 9वीं पाठ नफ के चक्कर में, तो ये नफ के चक्कर में जो एक पाठ संकलित है, जो संकलित का मतलब जो संग्रह, यानी कि और दूसरा जो किताब में जो अच्छा जो विषयों को लेकर जो बच्चों के लिए जो ज्ञानवर्धक और मनोरंजक और आशास्पद है, तो ये विषयों को इस पाठ में अब दिया गया है ना। ಅಂದ್ರೆ ಸಂಕಲಿತ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಅದು ಸ್ಫೂರ್ತಿ ಕೊಡುವಂತಹ ಮತ್ತೆ ಮನೋರಂಜಕವಾಗಿರಬೇಕು, ಹಾಸ್ಯಾಸ್ಪದವಾಗಿರ್ತಕ್ಕಂಥ ಮತ್ತೆ ಜ್ಞಾನ ವೃದ್ಧಿಯಾಗಿರ್ತಕ್ಕಂಥ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪಾಠಗಳನ್ನ ಅಥವಾ ವಿಷಯಗಳನ್ನ ಆಧಾರವಾಗಿಟ್ಕೊಂಡು ಅಥವಾ ಬೇರೆ ಕಡೆ ತೆಗೆದುಕೊಂಡು ನಿಮ್ಗೆ ಅಧ್ಯಯನಕ್ಕೆ ಇಟ್ಟಿರ್ತಕ್ಕಂಥದಕ್ಕೆ ನಾವು ಸಂಕಲಿತ ಅಂತ ಕರಿತೀವಿ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ? ಸಂಕಲಿತ ಅಂದ್ರೆ ನಾವು ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಸಂಗ್ರಹಣೆ ಮಾಡಿದ್ದು ಅಥವಾ ಸಂಗ್ರಹಿಸಿದ್ದು, ಅಷ್ಟು ಮಾತ್ರ ತಿಳ್ಕೊಳ್ಳಿ ಮಕ್ಕಳೇ. ಸಮझिए? हाँ, देखिए इस जो पाठ बहुत हास्यास्पद है और मनोरंजक है. ಅಂದ್ರೆ ಮಕ್ಕಳೇ, ಈ ಪಾಠ ನಿಮಗೆ ಬಹಳ ಹಾಸ್ಯಾಸ್ಪದವಾಗಿದೆ ಮತ್ತೆ ಖುಷಿಯನ್ನ ಕೊಡ್ತಕ್ಕಂತ ಪಾಠ ಆಗಿದೆ. ತರ ಕಥೆಯ ರೂಪದಲ್ಲಿ ಕೂಡ ಇದು ಇದೆ. देखिए जो इस पाठ का पहला आशय आदमी अपनी मेहनत से जो प्राप्त करता है, बड़ी उसके आग लगाता है, बिना परिश्रम किए किसी भी वस्तु को पाने की इच्छा करना लालच कहलाती है. परिश्रम किए किसी भी वस्तु को पाने की इच्छा करना लालच कहलाती है. इस कहानी में नफ के चक्कर में पड़े एक व्यक्ति की दशा का वर्णन अत्यंत मनोविनोद रूप से वर्णित है. समझिए बच्चों, देखिए ये पाठ का जो शीर्षक नफ के चक्कर में, जो इसका अर्थ लाभ के पीछे भागना, लाभ के पीछे भागना. क्या इसका अर्थ? लाभ के पीछे भागना. ಇದರ ಅರ್ಥ ಲಾಭದ ಹಿಂದೆ ಹೋಗುವುದು ಅಥವಾ ಲಾಭದ ಹಿಂದೆ जो चक्कर लगाना, जो ढूंढना ಅಂದ್ರೆ ಸುತ್ತುವುದು. ಅರ್ಥ ಆಯ್ತಾ ಮಕ್ಕಳೇ? ನಾವು ಯಾವುದು ಲಾಭ ಮಾಡಬೇಕು ಅಂತ ಹೇಳ್ಬಿಟ್ಟು ಏನ್ ಮನುಷ್ಯನಿಗೆ ಇರುತ್ತಲ್ಲೋ, ಅದು ಅತಿಯಾದಾಗ ಕೊನೆಗೆ ಅದರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದೇ ಈ ಪಾಠದ ಒಂದು ಮುಖ್ಯ ಅರ್ಥ ಮಕ್ಕಳೇ. ಅಂದ್ರೆ ಆಸೆಯಿಂದ ಹೋಗಿದಾಗ, ಆಸೆಯಿಂದ ನಾವು ಮುಂದೆ ಹೋದಾಗ ಕೊನೆಗೆ ಅದರ ಕೊನೆ ಯಾವ ರೀತಿ ಆಗುತ್ತೆ ಅನ್ನೋದೇ ಈ ಪಾಠದ ಇವತ್ತಿನ ಒಂದು ಅರ್ಥ ಮಕ್ಕಳೇ. समझिए बच्चों, अति आशे दुख के मूल. ಮೊದಲ जो लोगों को जो इच्छा होना, ಎಲ್ಲ ಜನರಿಗೆ ಆಸೆ ಇರುತ್ತೆ. ಮನುಷ್ಯನ ಮೇಲೆ ಆಸೆ ಇರಬೇಕು, ಆಕಾಂಕ್ಷೆಗಳು ಇರಬೇಕು. ಆದ್ರೆ ಆಸೆ ದುರಾಸೆ ಆಗಬಾರ್ದು, ಆಸೆ ದುರಾಸೆಯಾಗಿ ಇರಬಾರ್ದು. ಎಷ್ಟು ಬೇಕೋ ಅಷ್ಟು ಲಿಮಿಟ್ ನಲ್ಲಿ ಮನುಷ್ಯ ಇದ್ದದ್ರಲ್ಲಿ ಸಿಕ್ಕಿದ್ರಲ್ಲಿ ನಾವು ಬದುಕುವಂತ ಕಲೆಯನ್ನ ನಾವು ಕಲ್ತ್ಕೋಬೇಕು ಮಕ್ಕಳೇ. ಇಲ್ಲಾಂದ್ರೆ ಈ ಆಸೆಯಿಂದ ನಾವು ಮುಂದೆ ಹೋದಾಗ ಈ ಪಾಠದಲ್ಲಿ ಬರ್ತಕ್ಕಂತ ಕೊನೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ ಮಕ್ಕಳೇ. ಹಾಗಾಗಿ ನಾವು ಕೂಡ ಜೀವನದಲ್ಲಿ ಆಸೆ ಪಡೋಣ, ಆದ್ರೆ ದುರಾಸೆ ಪಡುವುದು ಬೇಡ. ಹೌದಲ್ಲ? ಯಾವುದೋ ಅತಿ ಹೆಚ್ಚಾಗಿದ್ದು ಕೊನೆಗೆ ಏನಾಗುತ್ತೆ? ಅಮೃತವು ವಿಷ ಆಗುತ್ತೆ ಮಕ್ಕಳೇ. ಹೌದಲ್ವಾ? ಹಾಗಾಗಿ ನಾವು ಆಸೆಯಿಂದ ಲಾಭದ ಹಿಂದೆ ಹೋಗುವುದನ್ನ ಬಿಡೋಣ. ನಮ್ಗೆ ಎಷ್ಟಾಗುತ್ತೋ ಅಷ್ಟರಲ್ಲಿ ತೃಪ್ತಿ ಪಡ್ಕೊಳ್ಳೋಣ ಅನ್ನೋದೇ ಈ ಕವಿತೆಯ ಒಂದು ಅರ್ಥ ಮಕ್ಕಳೇ. ಸಾರಿ, ಈ ಪಾಠದ ಒಂದು ಅರ್ಥ. देखिए आशय
आदमी अपनी मेहनत से जो प्राप्त करता है, ಮನುಷ್ಯನ ತನ್ನ ಪ್ರಯತ್ನದಿಂದ, ಮೆಹನತ್ ಅಂದ್ರೆ ಪ್ರಯತ್ನ, ಪ್ರಯತ್ನದಿಂದ ಏನು ಅವನು ಪಡ್ಕೊಳ್ತಾನೋ ವಹಿ ಉಸಿ ಹಾತ್ ಲಗಾತಾ ಹೈ, ಅದು ಅವನನ್ನ ಕೈ ಹಿಡಿಯುತ್ತೆ, ಕೊನೆವರೆಗೂ ಇರುತ್ತೆ. ಯಾವುದೋ ಅವನೇನ್ ಪರಿಶ್ರಮದಿಂದ ಏನ್ ಪಡ್ಕೊಳ್ತಾನೋ, ಸಾಧನೆ ಮಾಡ್ತಾನೋ, ಸಂಪಾದನೆ ಮಾಡ್ತಾನೋ, ಅದು ಅವನ ಕೊನೆಯವರೆಗೂ ಕೂಡ ಅವನ ಜೊತೆಗೆ ಇರುತ್ತೆ ಮಕ್ಕಳೇ. ಯಾವುದೋ ಅವನ ಪರಿಶ್ರಮದಿಂದ ಪಡೆದತಕ್ಕಂಥ ವಸ್ತು ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಹಣ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಅದು ಅವನ ಕೊನೆಯವರೆಗೆ ಶಾಶ್ವತವಾಗಿರುತ್ತೆ. ಬಿನಾ ಪರಿಶ್ರಮ ಕಿಯೇ ಕಿಸಿ ಭಿ ವಸ್ತು ಕೋ ಪಾನೆ ಕಿ ಇಚ್ಛೆ ಕರ್ನ ಲಾಲಚ್ ಕಾಲಾತಾ ಹೈ. ಆದ್ರೆ ಅವನ ಪರಿಶ್ರಮವಿಲ್ಲದೆ, ಪ್ರಯತ್ನವಿಲ್ಲದೆ ಯಾವುದೇ ವಸ್ತುವನ್ನ ಪಡ್ಕೋಬೇಕೆಂಬ ಆಶೆಯನ್ನ ಹೊಂದಿದ್ರೆ, जो इसका हम लालच खाते हैं, ಇದಕ್ಕೆ ನಾವು ದುರಾಶೆ ಅಂತ ಕರಿತೀವಿ, ಅತಿಯಾದ ಆಸೆ ಅಂತ ಕರಿತೀವಿ. ಯಾವುದು ಪರಿಶ್ರಮ ಇಲ್ಲದೆ, ಪ್ರಯತ್ನವಿಲ್ಲದೆ, ಅದರ ಎಫೆಕ್ಟ್ ಹಾಕದೆ, ಬಂಡವಾಳ ಹಾಕದೆ, ಯಾವುದೇ ಆಗಿರ್ಬೋದು ಮಕ್ಕಳೇ, ಹೌದಲ್ವಾ? ಅದರಿಂದ ನಾವು ಲಾಭ ಬೇಕು ಅಥವಾ ನಮ್ಗೆ ಅದು ವಸ್ತು ಬೇಕು ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ, ಅದು ಅತಿಯಾದ ಆಸೆ ಅಂದ್ರೆ ದುರಾಸೆ ಅಂತ ನಾವು ಕರಿತೀವಿ ಮಕ್ಕಳೇ, ಹೌದಲ್ವಾ? उसी तरह इस कहानी में नफ के चक्कर में पड़े एक व्यक्ति की दशा का वर्णन अत्यंत मनोविनोद रूप में वर्णित किया है. ಹಾಗಾಗಿ ಪ್ರಸ್ತುತ ಈ ಸ್ಟೋರಿಯಲ್ಲಿ, ಈ ಕಥೆಯಲ್ಲಿ ನಫೆ ಕೆ ಚಕ್ಕರ್ ಮೇ ಜೋ ಪಾಟ್ ಮೇ ಪಡೆ एक ವ್ಯಕ್ತಿ ಅಂದ್ರೆ ಈ ಆಸೆಯ ಅಥವಾ ಲಾಭದ ಹಿಂದೆ ಹೋಗ್ತಕ್ಕಂತ ವ್ಯಕ್ತಿಯನ್ನ, ಅವನ ದಶಾವನ್ನ ನೋಡ್ಬಿಟ್ಟು, ಅವನ ಒಂದು ಸ್ಥಿತಿ ಪರಿಸ್ಥಿತಿಯನ್ನ ನೋಡಿ, ಅವನ ಪರಿಸ್ಥಿತಿಯನ್ನು ಇಲ್ಲಿ ಬಹಳ ಅತ್ಯಂತ ವರ್ಣರಂಜಿತವಾಗಿ, ಇಲ್ಲಿ ಬಹಳ ಹಾಸ್ಯಾಸ್ಪದವಾಗಿ ಇಲ್ಲಿ ಲೇಖಕರಲ್ಲಿ ವರ್ಣನೆ ಮಾಡಿದ್ದಾರೆ ಮಕ್ಕಳೇ. ಸಮಜೆ ಬಚ್ಚೋ ಅಂದ್ರೆ ಯಾರು ಆಸೆಯಿಂದ ಬೆನ್ನಕ್ಕೆ ಹೋದಾಗ ಕೊನೆಯವನ ಅಂತ್ಯ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಬಹಳ मनोरंजकವಾಗಿ ನಿಮಗೆ ಇಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ. समझिए बच्चों, देखिए पाठ शुरुआत करने से पहले इस पाठ में आने वाले कुछ शब्दार्थों को आज हम समझेंगे. शब्दार्थ नफे के चक्कर में आपको मालूम हुआ लाभದಿಂದ ಹೋಗುವುದು. उसी तरह नारियल, नारियल ಎಳನೀರು, और उसी तरह चेड़ी, चेड़ी का मतलब ऊर बोलो. दाम, दाम का मतलब ಬೆಲೆ. और ಬಂದರ್ಗಾಹ, ಬಂದರು ಅಂದ್ರೆ ನೌಕೆಗಳು, ಹಡಗುಗಳು ನಿಲ್ಲುವಂತ ಸ್ಥಳಕ್ಕೆ ನಾವು ಬಂದರ್ ಅಂತ ಕರಿತೀವಿ, ಬಂದರ್ಗಾಹ ಅಂತ ಕರಿತೀವಿ. ಟಾಂಗ್, ಟಾಂಗ್ ಮೀನ್ಸ್ ಪೈರ್ ಅಂದ್ರೆ ಕಾಲು. ದಮ್, ದಮ್ ಅಂದ್ರೆ ಶಕ್ತಿ. उसी तरह मेहरबानी, ಕೃಪೆ. ಪಸೀನಾ, ಪಸೀನವನ ತಿರುಗಾಡುವುದು ಅಥವಾ ಸುತ್ತುವುದು. उसी तरह ಅಕ್ಕ ಬಕ್ಕವನ आश्चर्यचकितवना, आश्चर्य पड़ुವುದು. सौदा, सौदा का मतलब जो व्यापार, कर्ज का मतलब नुकसान, हानि. और उसी तरह एक मुहावरा है इसमें, फूले ना समाना, अत्यंत खुश होना या अधिक प्रसन्न होना, अति संतोष पड़ुವುದು. इस तरह बहुत सारे जो शब्दार्थ है, ये पाठ हम पढ़ते वक्त जो इसका अर्थ हम और एक बार मैं बताऊंगा. देखिए ये पाठ हम शुरू करेंगे. एक दिन बाबू बाई को नारियल खाने का मन हुआ. उसके बारे में सोचते ही बाबू बाई ने अपने होठों को चटकारा. वाह, क्या मीठा मीठा सा स्वाद होगा. लेकिन एक छोटी सी समस्या थी, घर में तो एक भी नारियल नहीं था. हो, अब मुझे बाजार जाना पड़ेगा और पैसे भी खर्च करना पड़ेगा. जूते पहनकर, छड़ी उठाकर बाबू भाई निकल पड़े. बाजार में लोग अपने अपने कामों में लगे थे. देखते पूछते वे नारियल वालों के पास पहुंच गए. ये नारियल वाले, नारियल कितने में दोगे? बाबू भाई ने पूछा. नारियल
नारियल वालों ने कहा बस 2 रुपए में काका। बाबूभाई ने आंखें फैलाकर कहा बहुत ज्यादा है, 1 रुपए में दे दो। नारियल वाले ने कहा ना जी ना, 2 रुपए सही दाम, ले लो या छोड़ दो। ठीक है बाबूभाई बड़बड़ाए। अच्छा तो बताओ 1 रुपए में कहाँ मिलेगा? नारियल वाले ने कहा यहाँ से थोड़ी दूर जो मंडी है वह शायद मिल जाए। देखिए जो इसका अर्थ हम बताऊंगा। एक दिन बाबूभाई को नारियल खाने का मन हुआ। ठीक है बच्चों, विद्यार्थियों, एक दिन वन डे बाबूभाई नामक एक व्यक्ति जो नारियल खाने को जो इच्छा हुआ, एक दिन बाबूभाई को नारियल खाने का मन हुआ। ಒಂದು ದಿನ बाबूभाई ಎಂಬ व्यक्ति, बाबूभाई जो इस कहानी का जो नायक, एक कथा नायक, ಈ ಕಥೆಯ ಲೀಡರ್ ನಾಯಕ, ಈ ಪಾಠದಲ್ಲಿ ಬರ್ತಕ್ಕಂಥದ್ದು ಅವರ ಹೆಸರು बाबूभाई ಅಂತ ಹೇಳ್ಬಿಟ್ಟು समझे बच्चों। एक दिन बाबूभाई नामक एक व्यक्ति को नारियल खाने का मन हुआ। ಒಂದು ದಿನ ಈ ವ್ಯಕ್ತಿಗೆ, बाबूभाई ಎಂಬ ವ್ಯಕ್ತಿಗೆ ನಾರಿಯಲ್ का मतलब ಎಳನೀರು ಅಥವಾ ತೆಂಗಿನಕಾಯಿ, ಎಳನೀರ್ खाने का नारियल खाने का मन हुआ। ಎಳನೀರು ಕುಡಿಬೇಕು ಅಥವಾ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅವನು ಮನಸ್ಸಾಯ್ತು। उसके बारे में सोचते ही ಆ ಎಳನೀರು ಕುಡಿಬೇಕು ಎಂಬ ಯೋಚನೆ ಬರ್ತಿದ್ದಂಗೆ ಯೋಚಿಸಿದ್ದಂತೆ बाबूभाई ने अपने होंठों से चटकारा। बाबूभाईಗೆ ಯಪ್ಪ ಎಳನೀರು ಕುಡಿಬೇಕು ಅಂತ ಮನಸ್ಸು ಮಾಡ್ತಿದ್ದಂಗೆ ತನ್ನ ತುಟಿಗಳಿಂದ ತನ್ನ ನಾಲಿಗೆಯನ್ನು ಸವರ್ಕೊಂಡ, ಅಂದ್ರೆ ಬಾಯಲ್ಲಿ ನೀರು ಬಂತು। ನಾಲಿಗೆಯಿಂದ ಓಂಟು ಮೀನ್ಸ್ ತುಟಿಗೆ ತನ್ನ ನಾಲಿಗೆಯಲ್ಲಿ ಈ ರೀತಿಯಾಗಿ ಅವನು ಸವರಿಕೊಂಡ। इसको हम कहते हैं ಓಂಟೋ ಚಟ್ಕಾರ। ತುಟಿಗೆ ನಾಲಿಗೆಯನ್ನ ಸವರಿಕೊಂಡ, ಇದರರ್ಥ ಅಂದ್ರೆ ಅವನ ಬಾಯಲ್ಲಿ ನೀರು ಬಂತು ಮಕ್ಕಳೇ, ಎಳ್ನೀರು ಕುಡಿಬೇಕು, ತೆಂಗಿನಕಾಯಿ ತಿನ್ಬೇಕು ಅಂತ ಹೇಳ್ಬಿಟ್ಟು ಮನಸ್ಸು ಮಾಡಿದಂಗ್ಲ ಬಾ ಅಂತ ಹೇಳ್ಬಿಟ್ಟು ಆ ತುಟಿಗಳಿಂದ ತನ್ನ ನಾಲಿಗೆಯನ್ನು ಸವರ್ಕೊಳ್ತಾ ಇದ್ದ। ವಾ ಕ್ಯಾ ಮೀಠಾ ಮೀಠಾ ಸಾ ಸ್ವಾದ ಹೋಗ, ಬಾ ಎಳ್ನೀರ್ ಶಬ್ದ ಮನಸ್ಸು ಬರ್ತಿದ್ದಾಗ್ಲೇ ಅದರ ರುಚಿ, ಸ್ವಾದ, ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ। ಆ ಎಳನೀರಿನ ಒಳಗಿರತಕ್ಕಂತ ತಿಳಿಯಾದ ಕೊಬ್ಬರಿ ಮತ್ತೆ ತಿಳಿಯಾದ ಎಳನೀರು, ಶುದ್ಧವಾದ ನೀರು, ಎಳನೀರು ಎಷ್ಟೊಂದು ಸ್ವಾದವಾಗಿದೆ, ರುಚಿಯಾಗಿದೆ, ಸಿಹಿಯಾಗಿದೆ, ಅಬ್ಬಬ್ಬಾ ಅಂತ ಮನಸ್ಸಿನಲ್ಲಿ ಆ ಯೋಚನೆ ಮಾಡ್ಕೊಂಡ್ಬಿಟ್ಟು ಆ ತುಟಿಯನ್ನು ನಾಲಿಗೆಯನ್ನು ಸಾರ್ಕೊಳ್ತಾರೆ। समझिए बच्चों, कौन? ये बाबूभाई नामक एक व्यक्ति को एक दिन नारियल खाने को जो इच्छा हुई या मन हुआ, ये इच्छा होने के बाद जो इसमें जो स्वाद बहुत अच्छा लगा। लेकिन एक छोटी सी समस्या थी। लेकिन एक समस्या थी, आದ್ರೆ ಒಂದು ಸಮಸ್ಯೆ ಇತ್ತಂತೆ। ಯಾವ ಸಮಸ್ಯೆ ಇತ್ತು ನೋಡಿ ಮಕ್ಕಳೇ, आगे घर में तो एक भी नारियल नहीं था। घर में एक भी नारियल नहीं था। उनके घर में ಅವರ ಮನೆಯಲ್ಲಿ एक भी जो कोकोनट या नारियल नहीं था। ತಿನ್ನಬೇಕಂತ ಮನಸ್ಸು ಇದೆ, ಮನಸ್ಸು ಮಾಡಿದ, ಆಸೆ ಆಯ್ತು, लेकिन खाने को एक भी नारियल घर में नहीं था। ಮನೆಯಲ್ಲಿ ಒಂದು ಕೂಡ ಕಾಯಿ ಇರಲಿಲ್ಲ, ಎಳ್ನೀರು ಇರಲಿಲ್ಲ। ಆದ್ರೆ ಅವನಿಗೆ ಆಸೆ ಬಂದ್ಬಿಟ್ಟಂತೆ, ಈಗ ಅವನಿಗೆ ತಿಂತಕ್ಕಂತ ಒಂದು ಆಸೆ ಉಟ್ಕೊಂಡ್ಬಿಟ್ಟಿದೆ, ಚಟ ಬಂದ್ಬಿಟ್ಟಿದೆ, ತಿನ್ಬೇಕು ಕುಡಿಬೇಕು ಅಂತ ಹೇಳ್ಬಿಟ್ಟು। लेकिन घर में ढूंढते हैं एक भी नारियल नहीं मिला। ಮನೆಗೆ ಒಂದು ಸಿಗ್ಲಿಲ್ಲ। ओ का मतलब अयो, अब क्या करो, ಈಗ ಏನ್ ಮಾಡ್ಲಿ? अब मुझे बाजार जाना पड़ेगा, अब हम जो मार्केट जाना पड़ेगा।
ಬಾಜಾರ್ ಜಾನ ಪಡೆಗ, ಯಾ ಮಂಡಿ ಜಾನ ಪಡೆಗ. ಈಗ ನಾನು ಮನೆಗೆ ಇಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು, ಕ್ಯಾಟ್ಗೆ ಹೋಗ್ಬೇಕು ಬಂತು ಅಥವಾ ಮಾರ್ಕೆಟ್ಗೆ ಹೋಗ್ಬೇಕಾಯ್ತು. ಅವ್ರು ಪೈಸೆ भी खर्च करने पड़ेंगे. बड़े मार्केट होगा अष्टे अल्वा, उसके साथ साथ जो पैसे भी जो खर्च करने पड़ेगा, ಅದ್ರ ಜೊತೆಗೆ ದುಡ್ಡು ಕೂಡ ಖರ್ಚಾಗುತ್ತೆ, ಹಣ ಕೂಡ ಖರ್ಚಾಗುತ್ತೆ. जूते पहनकर, जो इस तरह सोचकर जो जूते पहनकर, समझे बच्चों, ಅವನ ಶೂಗಳನ್ನ ಧರಿಸ್ಕೊಂಡ್ಬಿಟ್ಟು, ಅವನ ಬೂಟ್ಗಳನ್ನ ಧರಿಸ್ಕೊಂಡ್ಬಿಟ್ಟು, ಚಡಿ ಉಟಾಕ, ಚಡಿ का मतलब जो ಊರುಗೋಲು ಅಂದ್ರೆ ಕೈಲಿ ಒಂದು ಕೋಲನ್ನ ಹಿಡ್ಕೊಂಡ್ಬಿಟ್ಟು, ಬೆತ್ತವನ್ನು ಹಿಡ್ಕೊಂಡ್ಬಿಟ್ಟು, ಬಾಬು ಬಾಯಿ निकल पड़े. कहाँ को? बाजार की तरफ से निकल पड़े. ಎಳ್ನೀರು ಕುಡಿಬೇಕು, ತಿನ್ಬೇಕು ಅನ್ನೋ ಉದ್ದೇಶದಿಂದ ಮಾರುಕಟ್ಟೆಯ ಕಡೆಗೆ, ಸಂತೆಯ ಕಡೆಗೆ ಹೊರಟರು. कौन? बाबू भाई नामक एक व्यक्ति. समझिए बच्चों. ठीक है, आगे हम तो बाजार पे जाना पड़ा. जो बाजार में लोग अपने अपने कामों में लगे थे. देखिए बाबू भाई बाजार में पहुंचते ही जो बाजार का जो दृश्य कैसा था, देखे बाजार में लोग अपने अपने काम में लगे थे. देखते पूछते हुए नारियल वाले के पास पहुंच गए. बाबू भाई ಮಾರ್ಕೆಟ್ ಹೋಗಿದ್ದಾರೆ, ಕಾಲಿಟ್ಟಿದ್ದಾರೆ. ಹೋದಾಗ ಅಲ್ಲಿನ ಸ್ಥಿತಿ ಹೆಂಗಿತ್ತಂದ್ರೆ ನೋಡಿ, ಪ್ರತಿಯೊಬ್ಬರು ಕೂಡ ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಾಪಾರಸ್ಥರು, ಮಾರಾಟ ಮಾಡತಕ್ಕಂಥ ವ್ಯಕ್ತಿಗಳು अपने अपने काम में लगे थे. ತನ್ನ ಅವರವರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ರು, ಮಗ್ನರಾಗಿದ್ರು, ತಮ್ಮ ಕೆಲಸದಲ್ಲಿ ಅವರು ತಲ್ಲೀನರಾಗಿದ್ರು, ಅಲರ್ಟ್ ಆಗಿದ್ರು. ದೇಖ್ತೆ ಪೂಜ್ತೆ, ನೋಡೋದು ಕೇಳೋದು, ನೋಡೋದು ಕೇಳೋದು. वे नारियल वाले के पास पहुंच गए. ಹೀಗೆ ಮುಂದೆ ಹೋಗ್ತಾ ಕೊನೆಗೆ ಅವರು ಯಾರೋ ಬಾಬು ಬಾಯಿ ಅವರು ನಾರಿಯಲ್ ವಾಲೆ ಕೆ ಪಾಸ್ ಪहुंच गए. ಈ ಎಳನೀರನ್ನ ಅಥವಾ ತೆಂಗಿನಕಾಯಿಯನ್ನ ಮಾರುವವರ ಹತ್ತಿರ ಇವರು ಹೋದ್ರು. ಮಾರ್ಕೆಟ್ ಹೋಗಿದ್ದಾರೆ, ಅಲ್ಲಿ ಇಲ್ಲಿ ಕೇಳ್ತಾ 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 ಕೊನೆಗೆ ಆ ಮಾರುಕಟ್ಟೆಯಲ್ಲಿ ಕೊನೆಗೆ ಕುತ್ಕೊಂಡಿರ್ತಕ್ಕಂಥ ಈ ತೆಂಗಿನಕಾಯಿನ ಮಾರುವ ವ್ಯಕ್ತಿ ಹತ್ರಕ್ಕೆ ಇವರು ತಲುಪಿದ್ರು, ಹೋದ್ರು. ಹೋಗಿ जो पूछते ही देखिए, ये नारियल वाले, नारियल कितने में दोगे? ये नारियल वाले भैया, नारियल कितने में दोगे? ये ಎಳನೀರು ಮಾರುವವರೇ, ಅಣ್ಣ ನಾರಿयल कितने में दोगे? ಹೆಂಗ್ ಕೊಡ್ತೀಯಾ, ರೇಟ್ ಎಷ್ಟು? बाबू भाई ने पूछा. ಈ ಬಾಬು ಬಾಯಿ ಅವರು नारीवाले को जो पूछा, इस तरह पूछा, ಏನಪ್ಪ नारीवाल भैया जो कैसे दे दोगे, ಹೆಂಗ್ ಕೊಡ್ತೀಯಾ, आपका दाम कैसे, कितना है, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಿದ್ದಾನೆ. ಹೆಂಗ್ ಕೊಡ್ತೀಯಾ, ರೇಟ್ ಎಷ್ಟು? जिसको जो जवाब दिया तो नारियल वालों ने कहा, बस 2 रुपए में काका. देखिए बस 2 रुपए में काका. ಅದಕ್ಕೆ ನಾರಿಯಲ್ ಎಳ್ನೀರನ್ನು ಮಾರುವ ವ್ಯಕ್ತಿ ಹೇಳ್ತಾ ಇದಾರೆ, ಬಸ್ 2 ರೂಪಾಯಿ ಮೇ ಕಾಕಾ. ನೋಡ್ರಿ ಕಾಕಾ, ಕೇವಲ 2 ರೂಪಾಯಿ ಮಾತ್ರ ಒಂದು ಎಳನೀರು, ಕೇವಲ 2 ರೂಪಾಯಿ ಮಾತ್ರ ಸಿಗುತ್ತೆ. ಕಾಕಾ ಮತ್ಲಬ್ जो ಚಿಕ್ಕಪ್ಪ, ಅದರ ಅರ್ಥ ಅಂದ್ರೆ ಅಂಕಲ್. अंकल केवल 2 ರೂಪಾಯಿ ಮಾತ್ರ ಸಿಗುತ್ತೆ. हम भी जो ये शब्द उपयोग करते हैं ना, और अपरिचित व्यक्तियों को हम काका कहते हैं, तो आज हम अंग्रेजी में अंकल भी कहते हैं, है ना. ಹಂಗ ನಾವು ಬೇರೆಯವರಿಗೆಲ್ಲ ಅಪರಿಚಿತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಅಂಕಲ್, ಆಂಟಿ ಅಂತ ಕರೆಯೋಲ್ಲ. ಹಾಗೆ ಇವರು ನಾರಿವಾಲೆ ಅವರು ಬಾಬು ಬಾಯಿ ಅವರಿಗೆ ಈ ರೀತಿ ಕರ್ತಾರೆ. ಏನಂತ ನೋಡಿ, ಬಸ್ 2 ರೂಪಾಯಿ ಮೇ ಕಾಕಾ. ನೋಡಿ ಕಾಕಾ, ನೋಡಿ ಚಿಕ್ಕಪ್ಪ ಅಥವಾ ನೋಡಿ ಅಂಕಲ್, ಕೇವಲ 2 ರೂಪಾಯಿಗೆ ಬಸ್ ಅಷ್ಟೇ, ಜಾಸ್ತಿ ಇಲ್ಲ ಬೆಲೆ, ಕೇವಲ 2 ರೂಪಾಯಿ ಮಾತ್ರ. देखो बच्चों, ये लाइन को अंडरलाइन कीजिए. ये लाइन के नीचे एक लकीर खींचिए, गिरे पड़े. नारियल का दाम कितने? 2 रुपए. बाबू भाई ने आंखें फैलकर कहा, बहुत ज्यादा है, 1 रुपए में दे दो. देखो नारियल ने इस तरफ पूछते ही बाबू भाई को आंख फैला कर कहा. जो छोटा आंख है ना, जो बड़ा
इस तरह बहुत ज्यादा है, 1 ರೂಪಾಯಿ में दे दो, ಮಾರಾಯ ಏನ್ ಇಷ್ಟ ರೇಟ ಅಂತ ಕಣ್ಣುಗಳನ್ನ ಒಂಥರ ದೊಡ್ಡದಾಗಿ ಅರಳಿಸ್ಬಿಟ್ಟು, ಇಷ್ಟ ರೇಟ, 1 ರೂಪಾಯಿ ಕೊಡೋ ಮಾರಾಯ. ನಾರಿಯಲ್ ವಾಲೋ ನೆ ಕಹಾ ನಾ ಜಿ ನಾ, ಇಲ್ಲ ರೀ ಬರೋದಿಲ್ಲ, 2 ರೂಪಾಯಿ ಸಹಿ ದಾಮ್, ಇಲ್ಲ ಆ ರೇಟಿಗೆ ಬರೋದಿಲ್ಲ, 2 ರೂಪಾಯಿ ಸಹಿ ದಾಮ್, 2 ರೂಪಾಯಿ ಅದು ಸರಿಯಾದ ಬೆಲೆ. ದಾಮ್ ಕ ಮತ್ಲಬ್ ಕಿಮ್ಮತ್ ಅಥವಾ ವ್ಯಾಲ್ಯೂ, ಬೆಲೆ, ಸರಿಯಾದ ಬೆಲೆನೆ, ಇದರಿಂದ ಲಾಭ ಇಲ್ಲ, ಕೇವಲ 2 ರೂಪಾಯಿ ಅದು. ಲೇಲೋ ಯಾ छोड़ दो, अगर आपको इच्छा है तो ले लो, अगर ना पसंद तो छोड़ दो. ನಿಮಗೆ ಇಷ್ಟ ಇದ್ರೆ ತೆಗೆದುಕೊಳ್ಳಿ, ನಾ ಪಸಂದ್ तो छोड़ दो, आपकी मर्जी. ಅಂದ್ರೆ ಇಷ್ಟ ಇದ್ರೆ ಇಟ್ಕೊಳ್ಳಿ, ತೆಗೆದುಕೊಳ್ಳಿ, ಇಲ್ಲಾಂದ್ರೆ ಬಿಟ್ಟೋಗಿ, ತಮ್ಮ ಇಚ್ಛೆ ಅಂತ ಹೇಳ್ತಿದ್ದಾರೆ. ಟೀಕಾಯ್ ಸರಿ ಸರಿ ಬಿಡಪ್ಪ ಬಾಬು ಬಾಯಿ ಬಡಬಡಾಯಿ, ಈ ರೀತಿಯಾಗಿ ಸರಿ ಸರಿ ನಿಂದೆಲ್ಲ ಬೆಲೆ ಕರೆಕ್ಟ್ ಬಿಡು ಅಂತ ಹೇಳ್ಬಿಟ್ಟು ಬಾಯಲ್ಲಿ ಒಣಗುತ್ತಾ ಅವರು ಹೇಳ್ತಿದ್ದಾರೆ, ಸರಿ ಸರಿ ನಿಂದೆಲ್ಲ ಅಂತ ಹೇಳ್ಬಿಟ್ಟು. ಅಚ್ಚಾ ತೋ ಬತಾವೋ 1 ರೂಪಾಯಿ ಮೇ ಕಹಾ ಮಿಲೇಗಾ, ಸರಿ ಒಳ್ಳೇದಾಯ್ತು ಹೇಳು, ನೀನು ರೇಟಿಗೆ ಸಿಗೋದಿಲ್ಲ ಅಂದ್ರೆ 1 ರೂಪಾಯಿ ಮೇ ಕಹಾ ಮಿಲೇಗಾ, ಹಾಗಾದ್ರೆ 1 ರೂಪಾಯಿ ಎಲ್ಲಿ ಸಿಗ್ತಾವೆ ಮಾರ್ಕೆಟ್ ಅಲ್ಲಿ, ಏನ್ ಬಹಳ ಜಾಸ್ತಿ ಆಯ್ತು, ಕಡಿಮೆ ಎಲ್ಲಿ ಸಿಗ್ತಾವೆ ಹೇಳು. ನಾರಿಯಲ್ ವಾಲೋ ನೆ ಕಹಾ, ಅದಕ್ಕೆ ತೆಂಗಿನಕಾಯಿ ಮಾರುವ, ಎಳ್ನೀರು ಮಾರುವ ಹೇಳ್ತಿದ್ದಾನೆ, यहाँ से थोड़ी दूर जो मंडी है, देखिए यहाँ से थोड़ी दूर जो मंडी है वह शायद मिल जाए, इस तरह कहते हैं बाबू भाई को, इस तरह कहते हैं नारियल जी, यहाँ से जो थोड़ी दूर जो मंडी है शायद यहाँ पर जो मिल जाएगा, ಅಲ್ಲಿ ಬೇಕಾದ್ರೆ ಸಿಗೋದು, ಇಲ್ಲ ಸ್ವಲ್ಪ ದೂರ ಹೋಗಿ ಅಲ್ಲಿ ಮಂಡಿ ಇದೆ, ಮಂಡಿ ಅಂದ್ರೆ ಮಾರ್ಕೆಟ್ ಇದೆ, ಪೂರಾ ಎಳ್ನೀರನ್ನು ಮಾರ್ತಕ್ಕಂಥದ ಮಂಡಿನೇ ಇದೆ, ಅಲ್ಲೋ ಶಾಯದ್ ಅಂದ್ರೆ ಬಹುಶಃ ತಮಗೆ ನಿಮ್ಮ ರೇಟಿಗೆ ಸಿಗಬಹುದು ಅಂತ ಹೇಳ್ಬಿಟ್ಟು. बाबू भाई उसी तरफ चल पड़े, ओके अच्छा ऐसे कहकर बाबू भाई उसी तरफ चल पड़े, मंडी की ओर जो चल पड़े, ಸರಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದಾರೆ. मंडी में कोलाहल फैला हुआ था, सीधा मंडी को जो पहुंच गए, होने के बाद मंडी में कोलाहल फैला हुआ था, ಹೋಗ್ತಾರೆ ಮಾರ್ಕೆಟ್ ನಲ್ಲಿ, ಆ ಸಂತೆಯಲ್ಲಿ, ಆ ಮಂಡಿಯಲ್ಲಿ ಕೋಲಾಹಲ್ ಫೈಲಾ हुआ था, ಅಲ್ಲೆಲ್ಲ ಸದ್ದು ಗದ್ದಲ ಇತ್ತು ಎಲ್ಲಾ ಕಡೆ, ಹೌದಲ್ಲ. ಮಾರ್ಕೆಟ್ ನಲ್ಲಿ ಶಾಂತವಾಗಿರುತ್ತ, ಹೌದಲ್ಲ. ವ್ಯಾಪಾರಸ್ಥರು ಕೊಳ್ಳು ತಕ್ಕಂತ ವ್ಯವಹಾರ ನಡೀತಿರ್ತದೆ, ಕೆಲವು ಲಾರಿಗಳ ಲೋಡ್ ಅನ್ಲೋಡ್ ಮಾಡ್ತಿರ್ತವೆ, ಹೌದಲ್ಲ. ಈ ರೀತಿಯಾಗಿ ಸದ್ದು ಗದ್ದಲ ಮಾರ್ಕೆಟ್ ನಲ್ಲಿ ಇರುತ್ತೆ. ಹಾಗಾಗಿ ಕೋಲಾಹಲ್ ಫೈಲಾ हुआ था, ಎಲ್ಲ ಬಹಳ ಬಿಜಿಯಾಗಿತ್ತು, ಸದ್ದು ಗದ್ದಲ ಎಲ್ಲ ಇತ್ತು. ವ್ಯಾಪಾರಿಗಳ ಊಂಚಿ ಊಂಚಿ ಆವಾಜೆ ಗೂಂಜ್ ರಹಿ ಥಿ, ವ್ಯಾಪಾರಿಗಳ ಒಂದು ಜೋರಾದ ಧ್ವನಿಯು ಅಲ್ಲೆಲ್ಲ ಪ್ರತಿಧ್ವನಿಸ್ತಿತ್ತು, ಹೌದಲ್ಲ. ಇಲ್ಲ ರೇಟ್ ಅಷ್ಟು ಇಷ್ಟು ಕೊಡೋದಿಲ್ಲ, ಹೌದಲ್ಲ, ರೇಟು ಕಡಿಮೆ ಇಲ್ಲ, ತೆಗೆದುಕೊಂಡು ಹೋಗಿ, ಹಾಗೆ ಎಲ್ಲ ವ್ಯವಹಾರಸ್ಥರ ಒಂದು ಮಾತುಗಳ ಧ್ವನಿಯು ಮಾರ್ಕೆಟ್ ನಲ್ಲಿ ಏನು ಕೇಳ್ತಾ ಇತ್ತು, ಹೌದಲ್ಲ. ನೀವು ಮಾರ್ಕೆಟ್ ಹೋದಾಗ ಗೊತ್ತಾಗುತ್ತೆ, ಕೂಗ್ತಾ ಇರ್ತಾರೆ, ಹೌದಲ್ಲ. ಹೂವಿನ ಅಂಗಡಿಗೆ ಹೋಗಿ, ಮತ್ತೆ ತರಕಾರಿ ಅಂಗಡಿಗಳಿಗೆ ಹೋಗಿ, ಹಣ್ಣುಗಳ ಅಂಗಡಿಗೆ ಹೋಗಿ, ಹೌದಲ್ಲ. ಅಲ್ಲಿ ಕೊಳ್ಳುವವರು ಹೋಗ್ತಿದ್ದಾಗಲೇ ಮಾರ್ಕೆಟ್ ಮುಂದ್ಗಡೆ, ಅಂಗಡಿ ಮುಂದ್ಗಡೆ ಅವ್ರು ಕೂಗ್ತಾ ಇರ್ತಾರೆ, ಹೌದಲ್ಲ. ಬರೀ ಸಸ್ತಾ ಚೆನ್ನಾಗಿದೆ, 20 ರೂಪಾಯಿ ಕಿಲೋ, 50 ರೂಪಾಯಿ ಕಿಲೋ, 30 ರೂಪಾಯಿ ಕಿಲೋ ಅಂತ ಕೂಗ್ತಾ ಇರ್ತಾರಲ್ಲ, ಹಂಗೆಲ್ಲ ಸದ್ದು ಗದ್ದಲ ಪ್ರತಿಧ್ವನಿಸ್ತಿತ್ತು. नारियल वाले को देखकर बाबू भाई ने पूछा, ಕೊನೆ नारियल वालों ने को देखकर, ಕೊನೆ ತೆಂಗಿನಕಾಯಿ ಮಾರವನ ಹತ್ರ ಹೋಗ್ಬಿಟ್ಟು बाबू भाई ಕೇಳ್ತಾನೆ, अरे भाई एक नारियल कितने में दोगे, अरे भैया, अरे अण्णा एक नारियल कितने में दोगे, ಒಂದು ತೆಂಗಿನಕಾಯಿ ಅಥವಾ ಎಳ್ನೀರನ್ನ कितने में दोगे, ಹೆಂಗ್ ಕೊಡ್ತೀಯಾ, ಎಷ್ಟು ರೇಟು. जो इस प्रश्न को नारियल वालों ने कहते हैं, देखिए सिर्फ 1 ರೂಪಾಯಿ ಕಾಕ, सिर्फ 1 ರೂಪಾಯಿ ಕಾಕ. ಅವ್ರು ಹೇಳ್ತಾರೆ
केवल 1 रुपये, केवल 1 रुपये अंकल। काका का मतलब अंकल अथवा चिक्कप्पा। हम हिंदी में काका कहते का अर्थ ಚಿಕ್ಕಪ್ಪ। 1 ರೂಪಾಯಿ ಚಿಕ್ಕಪ್ಪ। ಹಾಗಾಗಿ ಯಾರು ಚಿಕ್ಕಪ್ಪ ಅಂತ ಹೇಳ್ತಾ ಇರೋದು ಹೌದಲ್ಲ, ಮೊದಲೇ ಹೇಳಿದೆ 1 ರೂಪಾಯಿ अंकल ऐसे कहते। नारियल वालों ने जवाब दिया। नारियल वाला ತೆಂಗಿನಕಾಯಿ ಮಾರುವವರು ಈ ರೀತಿ ಉತ್ತರವನ್ನ ಕೊಡ್ತಾರೆ। जो चाय ले जाओ जल्दी, ಹಾಗಾದ್ರೆ ನಿಮ್ಗೆ ಇಷ್ಟದ ತೆಗೆದುಕೊಂಡು ಹೋಗಿ ಜಲ್ದಿ, ಚೆನ್ನಾಗಿದೆ ಮಾಲು ಅಂತ ಹೇಳ್ತಾರೆ। ಜಲ್ದಿ ಜಲ್ದಿ ले जाओ, ಜಲ್ದಿ ತೆಗೆದುಕೊಂಡು ಹೋಗಿ। बाबू भाई ने कहा, ಅದಕ್ಕೆ ಬಾಬು ಬಾಯಿ ಅವರು ಹೇಳ್ತಾರೆ क्या ಏನಿದು, मैं इतनी दूर से आया हूं और तुम पूरा 1 रुपये मांग रहे हो। ನೋಡಿ ಹೇಳ್ತಿದ್ದಾರೆ, मैं इतनी दूर से आया हूं, ನಾನು ಇಷ್ಟೊಂದು ದೂರ ಬಂದಿದ್ದೀನಿ, और तुम पूरा 1 रुपये में मांग रहे हो। ನೋಡು ನಾನು ಇಲ್ಲಿಂದ ಸುಮಾರು 10 किलोमीटर से इधर आया हूं, ಕೇವಲ ನಾನು ಸುಮಾರು 10 किलोमीटर ಇಂದ ಈ ಕಡೆ ಬಂದಿದ್ದೇನೆ। तुम पूरा 1 रुपये मांग रहे हो, ನೀವು 1 रुपये ಕೇಳ್ತಾ ಇದ್ದೀರಲ್ಲ। देखिए बाबू भाई लोग कितना जो लोभी है ना, इसलिए हम कहते हैं जो नफे के चक्कर में जो ಲಾಭದಿಂದ ಹೋಗ್ತಕ್ಕಂಥದ್ದು, ಆಶೆಯಿಂದ ಹೋಗ್ತಕ್ಕಂಥದ್ದು। देखिए 50 पैसे ಕಾಫಿ है, ನೋಡಿ ಹೇಳ್ತಾರೆ 50 ಪೈಸಾ ಜಾಸ್ತಿ ಆಯ್ತು, ಬಹಳವಾಯ್ತು, ನೀನು 1 ರೂಪಾಯಿ ಹೇಳ್ತಾ ಇದೀಯಲ್ಲ। ಏನೇ बच्चों देखिए पहला 2 रुपए और दूसरा वाला 1 रुपये कहा, लेकिन उन्होंने पूछते हैं सिर्फ 50 पैसे को दे दो, है ना। देखिए 50 पैसे काफी, इधर बेले केवल 50 पैसा है, जास्ती है। इस नारियल को लेता हूँ और तुम यहाँ लो, पकड़ 50 पैसे, और 50 पैसे तगो ಕೊಡು ಎಳ್ನೀರನ್ನ ಅಥವಾ ತೆಂಗಿನಕಾಯಿನ, और तुम वालो पकड़ो 50 पैसे ತಗೋ ಅಂತ ಹೇಳ್ಬಿಟ್ಟು 50 पैसे ಕೊಡಕ್ಕೆ ಹೋಗ್ತಾನೆ, ಎಳ್ನೀರನ್ನ ಎತ್ಕೊಂಡ್ಬಿಟ್ಟು। नारियल वाले झट बाबू भाई को हाथ से नारियल को छीन लिया। ತಕ್ಷಣ ಅಂಗಡಿಯವನಿಗೆ, ಯಾರು ಆ ಎಳ್ನೀರು ಮಾರ್ತಕ್ಕಂಥ ವ್ಯಕ್ತಿಗೆ झट बाबू भाई को हाथ से नारियल को छीन लिया। ನಪ್ಪ ನಪ್ಪ ನಯ್ಯಾತ ಅಂತ ಹೇಳ್ಬಿಟ್ಟು, ಇಲ್ಲ ತಕ್ಷಣ ಕೂಡ ಬಾಬು ಬಾಯಿ ಕೈಯಿಂದ ಆ ಎಳ್ನೀರನ್ನ ಕಿತ್ಕೊಂಡ್ಬಿಡ್ತಾನೆ। रे 50 पैसे को हमारा बाजार में नहीं मिलता, इसलिए कहते हैं कि छीन लिया और बोला, ಹೇಳಿದ್ರು ಕೊಡೋದಿಲ್ಲಪ್ಪ ಅಂತ ಹೇಳಿದ್ರು, ಮಾಫ್ ಕರೋ, ಇಲ್ಲ ನಿಮ್ ರೇಟ್ಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಕೈಗಳಿಂದ ಕಿತ್ಕೊಂಡ್ಬಿಟ್ಟು ಕೆಳಗಾಗ್ತಾರೆ। ಹಾಗಾಗಿ ಅವ್ರು ಬೋಲಾ ಮಾಫ್ ಕರೋ ಕಾಕ, ಅಂಕಲ್ ಸಾರಿ, ಕ್ಷಮಿಸಿ, ನಿಮ್ 50 पैसे ಸಿಗೋದಿಲ್ಲ, ಲೆಕ್ಬಿಡಿ ಅಂತ ಹೇಳ್ಬಿಟ್ಟು ಕೈಗಳು ಕಸ್ಕೊಳ್ತಿದ್ದಾರೆ। 1 रुपया फिर कुछ नहीं, 1 ರೂಪಾಯಿ ಅಂತಲೂ ಕಡಿಮೆ ಇಲ್ಲ। लेकिन बाबूबाई का निराश चेहरा देखकर बोला, ಆದ್ರೆ ಬಾಬುಬಾಯಿ ಅವರ ಒಂದು ನಿರಾಶ ಚೆಹರ, ಪಾಪ ಬೇಜಾರಾಗ್ತಾರೆ। ಯಾರು ಬಾಬುಬಾಯಿ ಅವರು ಕಸ ಕೈ ಕಿತ್ಕೊಂಡ ಮೇಲೆ ಆ ಮುಖ ಇಳಿ ಮುಖ ಆಗುತ್ತೆ, ಅವರ ಮುಖ ನಿರಾಶ ಮುಖವನ್ನು ನೋಡ್ಬಿಟ್ಟು, ಚೆಹರ ಅಂದ್ರೆ ಮುಖವನ್ನು ನೋಡ್ಬಿಟ್ಟು ಬೋಲಾ ಹೇಳ್ತಿದ್ದಾರೆ, ऐसे करो तो आगे जाओ, यहाँ पर जो बंदरगाह है यहाँ पर जो मिल जाए ಅಂತ ಹೇಳ್ತಾರೆ। ನೋಡಿ ಬಂದರ್ಗಾಹ पर चले जाओ, ನೋಡ್ರಿ ಅಂಕಲ್, ನಿಮ್ಗೆ ಬೇಕಂದ್ರೆ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಬಂದರ್ಗಾಹ ಅಂತ ಇದೆ, ಅಂದ್ರೆ ಸಮುದ್ರ ತಟದಲ್ಲಿ ಹಡಗುಗಳು ಬಂದು ನಿಲ್ತಕ್ಕಂಥ ಸ್ಥಳ ಅದು। ಅಲ್ಲಿ ಬಂದರನ ನೌಕೆ ನಿಲ್ತಕ್ಕಂಥ ಸ್ಥಳದಲ್ಲಿ हो सकता है यहाँ तुम्हें 50 पैसे में मिल जाए, शायद ಸಾಮಾನ್ಯವಾಗಿ ನಿಮ್ಮ ರೇಟಿಗೆ 50 पैसेಗೆ ಅಲ್ಲಿ ಸಿಗಬಹುದು, ಕೇಳಿ ನೋಡಿ ಹೋಗಿ, ಸ್ವಲ್ಪ ಮುಂದಿದೆ ಹೋಗಿ, ಬಂದರ್ಗಾಹ ಅಂತ ಇದೆ, ಅಲ್ಲಿ ಸಿಗಬಹುದು ಅಂತ ಹೇಳ್ತಾರೆ। बाबूबाई अपने छड़ी से टेका लगाकर सोचने लगे, आखिर 50 पैसे तो पूरे 50 पैसे है, वैसे भी मेरी टांग में अभी भी दम है। बाबूबाई ने कहते हैं कि अपने छड़ी से टेका लगाकर सोचने लगे, हाथ में
ಏಕ ಚಡಿ ತಾಯನ ಅವರ ಕೈಯಲ್ಲಿ ಒಂದು ಊರುಗೋಲನ್ನ ಇಟ್ಕೊಂಡು ಬಂದಿರೋದಲ್ಲ, ಅದನ್ನ ತಗೊಂಡು ನೆಲದ ಮೇಲೆ ಇಟ್ಕೊಂಡ್ಬಿಟ್ಟು ಸೋಚಿನ್ಲಾಗೆ ಯೋಚಿಸ್ತಾರೆ, ಹೌದಲ್ಲ. आखिर 25 पैसे तो पूरा 25 पैसे है, यू नो 50 पैसे ಸಿಗೋದಾ? ಓಕೆ, ವೈಸೆ ಬಿ ಮೇರೆ ಟಾಂಗೋ ಮೇ ಬಿ ದಮ್ ಹೈ, ಹೌದಲ್ಲ. ನಾನು ಇನ್ನು ಏನು ಸುಸ್ತಾಗಿಲ್ಲ, ನಾನಿನ್ನು ಅಲ್ಲಿಗೆ ನಡೆದುಕೊಂಡು ಹೋಗ್ತಕ್ಕಂಥ ಏನೋ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ನನ್ನ ಕಾಲಿನಲ್ಲಿ ನನ್ನ ದಮ್ ಇದೆ. ನಾನೇನ ದಮ್ಮು ಕಳ್ಕೊಂಡಿಲ್ಲ, ಅಂದ್ರೆ ಶಕ್ತಿ ಕಳ್ಕೊಂಡಿಲ್ಲ, ಕುಗ್ಗಿಲ್ಲ, ಕಾಲೇನೋ ಸುಸ್ತಾಗಿಲ್ಲ. ಹಾಗಾಗಿ ಐಸೆ ಸೋಚ್ಕೆ आगे जाता है, पैरों को घसीटते हुए ತನ್ನ ಕಾಲುಗಳನ್ನ ಆ ನೆಲದ ಮೇಲೆ ಈ ರೀತಿ ಹಾಕೊಳ್ತಾ ಹೋಗ್ತಾರೆ. ನನ್ನ ಕಾಲಿನ ಶಕ್ತಿ ಇದೆ, ಹೋಗೋಣ ಅಲ್ಲಿವರೆಗೆ ಅಂತ ಹೇಳ್ಬಿಟ್ಟು ಕಾಲುಗಳನ್ನ ಮುಂದೆ ಹಾಕುತ್ತಾ ತಡವಡಿಸುತ್ತಾ ಮುಂದೆ ಹಾಕ್ತಾ ಹೋಗ್ತಾರೆ. ಬಾಬು ಚಲ್ನೆಲಾಗೆ ಈಗ ಮುಂದೆ ಹೋಗ್ತಾ ಇದ್ರೆ ಮಗ देखिए सागर के किनारे नाव वाल बैठा था, ಹೀಗೆ ಮುಂದೆ ಹೋಗ್ತಾ ಇದ್ರೆ ಸಾಗರ್ ಕೆ ಕಿನಾರೆ ಯಾ ಸಮುದ್ರಕ್ಕೆ ಕಿನಾರೆ, ಸಮುದ್ರದ ದಡದಲ್ಲಿ ಅಥವಾ ತಟದಲ್ಲಿ ಏಕ್ ನಾವ್ ವಾಲ ಬೈಠಾತ, ಒಬ್ಬ ಹಡಗು ಓಡಿಸ್ತಕ್ಕಂಥ ವ್ಯಕ್ತಿ, ದೋಣಿಯನ್ನು ಓಡಿಸ್ತಕ್ಕಂಥ ವ್ಯಕ್ತಿ ಕುಳಿತುಕೊಂಡಿದ್ದ. ಉಸ್ಕೆ ಸಾಮ್ನೆ 2-4 ನಾರಿಯಲ್ ಪಡೆಯುತ್ತೆ, ಅವನ ಹತ್ತಿರ ಒಂದು 3-4 ನಾರಿಯಲ್, 2-4 ತೆಂಗಿನಕಾಯಿ ಇಟ್ಕೊಂಡಿದ್ದ, ಎಳ್ನೀರನ್ನು ಇಟ್ಕೊಂಡಿದ್ದ. ಯಾರೋ ಬಂದರ್ಗಾಂವ್ ಮೇ रहने वाला जो नाव वाला, अरे भाई एक नारियल कितने में दोगे? अरे भैया अण्ಣ एक नारियल कितने में दोगे? ಒಂದು ತೆಂಗಿನಕಾಯಿನ ಯಾವ ಹೆಂಗ್ ಕೊಡ್ತೀಯಾ? ಬಾಬು ಬಾಯಿ ने पूछा और कहा, ಬಾಬು ಬಾಯಿ ಕೇಳ್ತಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ये तो काफी अच्छे दिखाती है, ನೋಡಿ ಒಳ್ಳೆವು ತೋರ್ಸು ಅಂತ ಹೇಳ್ತಾರೆ. काका यह कोई पूछने वाली बात है, केवल 50 पैसे. ಏನು ಅಂಕಲ್, ಯಾರು ಕೂಡ ಕೇಳ್ತಿರ್ತಕ್ಕಂಥ ವಿಚಾರ ನೀವು ಹೇಳ್ತಾ ಇದ್ದೀರಾ, ಕೇವಲ 50 पैसे, ಕೇವಲ 50 पैसे ಅಂತ ಹೇಳ್ಬಿಟ್ಟು ನಾವು ವಾಲೆ ಹಡಗನ್ನು ಓಡಿಸ್ತಕ್ಕಂಥ ವ್ಯಕ್ತಿ ಈ ರೀತಿ ಕೂಡ ಹೇಳ್ತಿದ್ದಾನೆ. ಮಕ್ಕಳೇ ಸಮझे बच्चों, इस तरह जो बाबू भाई ने 2 रुपए देने के लिए ಇನ್ಕಾರ್ करते हुए, ಅಂದ್ರೆ ಅವನು 2 ರೂಪಾಯಿ ಕೊಟ್ಟು ಎಳ್ನೀರನ್ನ ಕೊಂಡ್ಕೊಂಡ್ಬಿಟ್ಟು ಕುಡಿತಾ ಇರ್ತಕ್ಕಂಥ ಅವನು ಮನಸ್ಸು ಮಾಡದೆ ಈಗ ಇನ್ನು ಕಡಿಮೆ ಸಿಗ್ಬೋದು ಅಂತ ಹೇಳ್ಬಿಟ್ಟು ಕೊನೆಗೆ ಈ ಹಂತಕ್ಕೆ ಬಂದಿದ್ದಾನೆ. 50 ಪೈಸಕ್ಕೆ ಕೇಳುವಂತಹ ಕಡಿಮೆ ಲೆಕ್ಕಕ್ಕೆ ಬಂದಿದ್ದಾನೆ, ಹೌದಲ್ವಾ? ಹಾಗಾದ್ರೆ ಇದರ ಮುಂದಿನ ಪರಿಸ್ಥಿತಿ ಯಾವಾಗುತ್ತೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಇದಕ್ಕಿಂತ ಮೊದಲು ಹೋಮ್ವರ್ಕ್ ಬರ್ಕೊಳ್ಳಿ ಮಕ್ಕಳೇ. ಈ ಪಾಠದಲ್ಲಿ ಆಗಿರ್ತಕ್ಕಂಥ होमवर्क अನ್ನ ಬರ್ಕೊಂಡ್ ಬನ್ನಿ. हम पूरा पाठ के रूप में मैं 1 या 2 प्रश्न देता हूँ, कल लिख कर लाइए, ओके ना? एक वाक्य में उत्तर लिखिए, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ನೋಡಿ, इसमें एक पहला, किसको नारियल खाने का मन हुआ? किसको नारियल खाने का मन हुआ? और दूसरा, बाजार में लोग क्या कर रहे थे? समझिए बच्चे ना, बाजार में जब मंडी में लोग क्या कर रहे थे? हाँ. और तीसरा, बाजार में नारियल वालों ने बाबू भाई को कहाँ जाने को कहा? बाजार में नारियल वालों ने बाबू भाई को कहाँ जाने के कहा? और 4 का, 50 पैसे में नारियल कहाँ मिलने वाले थे? जो इस तरह 4 जो प्रश्नों को कल लिख कर लाए और एक बार घर में पढ़िए. पढ़कर ये कहानी ना समझ में आए तो कल एक बार मैं खाने को मैं कोशिश करूंगा. तो आज इस पाठ को हम खत्म कर दूंगा. धन्यवाद बच्चों. ओके.